ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಲಕ್ಷ್ಮಿ, ಶ್ರೀಲಕ್ಷ್ಮಿ ಪ್ರಾಪರ್ಟೀಸ್ಗೆ ಸ್ವಾಗತ. ನಾನಿವತ್ತು ಒಂದು ಮನೆ ತೋರಿಸ್ತಾ ಇದ್ದೀನಿ. ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಮೇ ಬಿ ಇನ್ನು 1 ಮಂತ್ 1.5 ಮಂತಲ್ಲಿ ಈ ಮನೆ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ಫಿನಿಷಿಂಗ್ ಸ್ಟೇಜಿಗೆ ಬಂದಿದೆ. ಸೊ ಇದು ಏನು ಮೆಜರ್ಮೆಂಟ್ ಅಮ್ಮ ಅಂತ ಕೇಳಿದ್ರೆ 30x40 ಈಸ್ಟ್ ಫೇಸಿಂಗ್, 30-40 ಈಸ್ಟ್ ಫೇಸಿಂಗ್ ಇರೋವಂಥ ಇದು ಟ್ರಿಪ್ಲೆಕ್ಸ್ ಹೌಸು ಮನೆ. ಇದು 2 BHK ಗ್ರೌಂಡ್ ಫ್ಲೋರಲ್ಲಿ ರೆಂಟಿಗೆ ಬಿಡ್ಬೋದು. ಕಾರ್ ಪಾರ್ಕಿಂಗ್ ಇದೆ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಡ್ಯೂಪ್ಲೆಕ್ಸ್ ಮನೆ, ಟ್ರಿಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. 3 ಬೆಡ್ರೂಮ್ ಇರೋವಂಥ ಮನೆ. ಸೊ ಇಂಟೀರಿಯರ್ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ. ಸೊ ಪ್ರೆಸೆಂಟ್ಲಿ ಫೈನಲಾಗಿ ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಇರೋವಂಥ ಟೈಲ್ಸ್ ಹಾಕಿ ಪೇಂಟಿಂಗ್ ಮಾಡಿದರೆ ಮುಗಿಯುತ್ತೆ. ಸೊ ವುಡ್ ವರ್ಕಲ್ಲಿ ಪ್ರೆಸೆಂಟ್ಲಿ ನಡೀತಾ ಇದೆ. ಈ ಪ್ರಾಪರ್ಟಿ ಬಂದು CMC ಖಾತಾ ಆಗಿದೆ, CMC ವಾಟರ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಮಂತು ಫೆಬ್ರವರಿ ಫಸ್ಟ್ ವೀಕಲ್ಲಿ ಈ ಖಾತಾ ಬಿಡ್ತಾ ಇದ್ದಾರೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೂ ಡೂಪ್ಲೆಕ್ಸ್ ಮನೆ 30-40 ರೇಂಜಲ್ಲಿ ಏನಾದರೂ ನೋಡ್ತಾ ಇದ್ದರೆ, ಇದು ಬಂದು ರೇಟು 1,55,00,000 ಕೊಟ್ಟು ಮಾಡಿದರೆ ನೆಗೋಷಿಯಬಲ್ ಇದೆ. ನಾಟ್ ಆ್ಯಂಡ್ ಫಿಕ್ಸ್, ನೆಗೋಷಿಯಬಲ್ ಇದೆ. ಸೊ ಯಾರಾದರೂ ಈ ಟೈಮಲ್ಲಿ ಫಿಕ್ಸ್ ಆದರೆ, ಕಮಿಟ್ ಆದರೆ ಒಂದು ಸ್ವಲ್ಪ ರೇಟು ನೆಗೋಷಿಯಬಲ್ ಇರುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಮನೆ ಬಂದು ವಿಸಿಟ್ ಮಾಡಿ ನೋಡಿ. ನಿಮ್ಗೇನಾದರೂ ಓಕೆ ಆಯಿತು ಅಂದರೆ ನಾನು ರೇಟ್ನ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಓನರು ಫ್ಲೆಕ್ಸಿಬಲ್ ಇದ್ದಾರೆ, ಮಾಡಿಕೊಡ್ತಾರೆ. ಸೊ ನೋಡ್ಬೋದು ಗ್ರೌಂಡ್ ಫ್ಲೋರಲ್ಲಿ ಏನು ರೆಂಟಿಗೆ ಬಿಡ್ಬೋದು ಅಂತ ಕೊಟ್ಟಿದ್ದಾರಲ್ಲ, 2 BHK. ಅದು ತುಂಬ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬಂದು ವಿಸಿಟ್ ಮಾಡಿ. ನನ್ನ ಹತ್ರ 20x40 ಡೂಪ್ಲೆಕ್ಸ್ ಇದೆ, 15x40 ಡೂಪ್ಲೆಕ್ಸ್ ಇದೆ, 30-40 ಡೂಪ್ಲೆಕ್ಸ್ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಡೂಪ್ಲೆಕ್ಸ್ ಕಾನ್ಸೆಪ್ಟ್ ಇದ್ದರೆ ಕಾಲ್ ಮಾಡಿ. ಒಂದು 4ರಿಂದ 5 ಮನೆ ಡೂಪ್ಲೆಕ್ಸ್ಗಳಿದೆ, ನಾನು ತೋರಿಸ್ಕೊಡ್ತೀನಿ. ಬಟ್ 30-40 ಪ್ರೆಸೆಂಟ್ಲಿ ಇದೊಂದೇ ಇರೋದು. ಸೊ 800 ಸ್ಕ್ವೇರ್ ಫೀಟು ಮತ್ತು ಆಫ್ ಸೈಟಲ್ಲಿರೋವಂಥದ್ದು ಮತ್ತು 750 ಅಡಿಲಿರೋವಂಥದ್ದು ಒಂದು 3 ಬಿಲ್ಡಿಂಗ್ಸ್ ಇದೆ, ತೋರಿಸ್ಕೊಡ್ತೀನಿ. ರೆಡಿ ಇದೆ ಅದೆಲ್ಲ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾನು ಮಾಡಿದ್ದೀನಿ ಆದಷ್ಟು. ಸೊ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿರಲ್ವಲ್ಲ, ಸೊ ರಫಾಗಿ ಮಾಡಿದ್ದೀನಿ. ನೋಡ್ಬೋದು ಕೆಲವರು ಏಜೆಂಟ್ಗಳು ವಿಸಿಟ್ ಮಾಡಿಸ್ತಾರಲ್ಲ, ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೋಸ್ಕರ ಒಂದು ಅಡ್ವಾನ್ಸ್ ಆಗಿ ನಾನು ಮಾಡಿದ್ದೀನಿ ಈ ವಿಡಿಯೋ. ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೀವಿಯಸ್ಸು ಈ ಮನೆಗಿಂತ ಇನ್ನೂ ಒಂದು ಡೂಪ್ಲೆಕ್ಸ್ ಕಂಪ್ಲೀಟ್ ಮಾಡಿ ಆಲ್ರೆಡಿ ಸೇಲ್ ಆಗಿದೆ. ಅಂದರೆ ಅದು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಸೇಲ್ ಆಗಿದ್ದು, ಫಿನಿಷಿಂಗ್ ಸ್ಟೇಜ್ ಇದೆ. ಸೊ ಆ ಮನೆ ಎಕ್ಸಾಂಪಲಾಗಿ ನೀವು ನೋಡ್ಬೋದು ಫಿನಿಷಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಓನರು ಈ ಕೆಲಸ ಎಲ್ಲ ಅಂತ. ಅದನ್ನು ನೋಡ್ಬೋದು. ಬೇಕಾದರೆ ಇದನ್ನು ನೀವು ಬೈ ಮಾಡ್ಬೋದು, ತೊಂದರೆ ಏನಿಲ್ಲ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಟಾಪಲ್ಲಿ ಎಂಚೆಲ್ಲ ಹಾಕ್ಕೊಟ್ಟು ಸಿಟ್ಔಟ್ ಏರಿಯಾ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟಾಗಿ ಆದಷ್ಟು ವಿಡಿಯೋ ಮಾಡಿದ್ದೀನಿ. ಒಂದು 25 ಫೀಟು ರೋಡ್ ಇದೆ. ಸೊ ರೋಡ್ ಏನು ಇನ್ನೂ ಕಾಂಕ್ರೀಟ್ ರೋಡಾಗಿ ಟಾರ್ ರೋಡಾಗಿ ಇನ್ನೂ ಏನಾಗಿಲ್ಲ. ಯಾಕಂದರೆ ಅಲ್ಲಿ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಹೆವಿ ವೆಹಿಕಲ್ ಬರುತ್ತೆ ಅನ್ನೋದಕ್ಕೋಸ್ಕರ ರೋಡ್ ವರ್ಕ್ನ ಇನ್ನೂ ಸ್ಟಾಪ್ ಮಾಡಿದ್ದಾರೆ. ಇನ್ನು ವುಡ್ಡಿಗೆ ಬಂದರೆ ಎಲ್ಲ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಎಲ್ಲ ವೈಟ್ ಯೂಸ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಗ್ರೇಯಿಶ್ ವೈಟ್ ಇದೆ. ಸೊ ನೋಡಿ, ಇದು ಓನರ್ಗೆ ಹೌಸ್ ಅಂತ. ಇದು ಟ್ರಿಪ್ಲೆಕ್ಸ್ ಇರೋವಂಥದ್ದು ದೇವ್ರ ಮನೆ. ಇಲ್ಲೇ ಒಂದು ರೂಮ್ ಇದೆ, ಅಟ್ಯಾಚ್ ಬಾತ್ರೂಮು, ಕಾಮನ್ ಟಾಯ್ಲೆಟ್ ಇದೆ, ಒಂದು ಹಾಲೆಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಕಿಚನ್ನು ಅಷ್ಟೇ ಸ್ಪೇಷಿಯಸ್ ಆಗಿದೆ. ಫಿನಿಷಿಂಗ್ ಆಗಿ ನೀಟ್ ಕ್ಲೀನ್ ಆದಮೇಲೆ ಮನೆ ನೋಡಲಿಕ್ಕೆ ಒಂದು ಲುಕ್ ಬರುತ್ತೆ. ಸೊ ನಾನು ವುಡ್ ವರ್ಕ್ ಟೈಮಲ್ಲೇ ಮಾಡಿದೆ, ಏನು ಅಂದ್ಕೋಬೇಡಿ. ನೋಡಿ, ಯಾರಿಗಾದರೂ 30-40 ರೇಂಜಲ್ಲಿ ನೋಡ್ತಾ ಇರೋದು, ಒಂದು 55 ಕೋಟ್ ಮಾಡಿದರೆ ನೆಗೋಷಿಯಬಲ್ ಅಂದಾಗ ನಾವು ಮಾತಾಡ್ಕೋತೀವಿ ಅಂತ ಅನ್ನೋರು ಬಂದು ಮನೆ ನೋಡಿ ವಿಸಿಟ್ ಆಗಿ, ಏರಿಯಾ ನಿಮ್ಗೆ ಲೊಕೇಶನ್ ಇಷ್ಟ ಆಯಿತು ಅಂದರೆ ಮಾತಾಡ್ಬೋದು. ಇದು ಮಾದಾವರ ಮೆಟ್ರೋ ಸ್ಟೇಷನ್ ಆ್ಯಂಡ್ ಅಂಚೆಪಾಳ್ಯಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಜಾಸ್ತಿ ಏನಿಲ್ಲ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ವಾಟರ್ ಪ್ರಾಬ್ಲಮ್ ಎಲ್ಲ ಏನಿಲ್ಲ, ಡೇ ಬೈ ಡೇ ವಾಟರ್ ಬರುತ್ತೆ. ಈ ಮನೆಗೆ ಓನ್ ಬೋರ್ವೆಲ್ ಅಂತ ಏನಿಲ್ಲ. ಇಲ್ಲಿ ಗುಡ್ದಳ್ಳಿ ಈ ಸೈಡು ಅಂಚೆಪಾಳ್ಯ ಈ ಕಡೆ ಎಲ್ಲ ಓನ್ ಬೋರ್ವೆಲ್ಗೆ ಪರ್ಮಿಷನ್ ಕೊಡೋದಿಲ್ಲ. ಯಾಕಂದರೆ ಇಲ್ಲಿ ಪಂಚಾಯತಿ ಲಿಮಿಟ್ ಇರೋದ್ರಿಂದ CMC ಅವರೇನೆ ಅವರು ಅಮೌಂಟ್ನ ಡೆಪಾಸಿಟ್ ಮಾಡಿಸ್ಕೊಂಡು ಡೇ ಬೈ ಡೇ ವಾಟರ್ ಕೊಡ್ತಾರೆ. ಇಲ್ಲಿ ಅವಶ್ಯಕತೆ ಇರಲ್ಲ ಬೋರ್ವೆಲ್ ಹಾಕ್ಸೋವಂಥದ್ದು. ಹಾಗಾಗಿ ರೂಲ್ಸ್ ಒಂದೇ ಇದೆ, ಯಾರಿಗೂ ಬೋರ್ವೆಲ್ ಪರ್ಮಿಷನ್ ಇಲ್ಲ, CMC ವಾಟ್ರೇ ಬರುತ್ತೆ. ನೋಡ್ಬೋದು ಕಿಚನು ಸ್ಪೇಷಿಯಸ್ ಆಗಿದೆ.
ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅದನ್ನು ಕೊಡ್ತಾ ಇರ್ತೀನಿ, ಒಳ್ಳೆ ಒಳ್ಳೆ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.